ಬರ್ಡೇ ಗಿಫ್ಟ್ ಗೈಸ್. 45 ನಿಮಿಷ ನೀನ್ ತಗೊಂಡ್ರೆ ಓಕೆ, ವಾಪಸ್ ಕೊಡ್ಬೋದು ನಾ ಮಗ. 1 ಲಕ್ಷ ರೂಪಾಯಿ ನಾನು ನಿನಗೆ ಕೊಡ್ತೀನಿ, ಖರ್ಚು ಮಾಡೋದನ್ನ. ಏನು ತಗೊಳಕ್ ರೆಡಿ ಇಲ್ಲ, ನಾನು ಏನ್ ಮಾಡ್ಲಿ. Beard oil. I give 5 star. Enjoy. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಒನ್ ಡೇ ವಿತ್ ಎಪಿಕ್ ಪ್ರವೀಣ್ ಮಾಡ್ತಾ ಇದೀವಿ. ತುಂಬಾ ಕಾಮೆಂಟ್ ಬಂದಿತ್ತು, 1-2 ಕಾಮೆಂಟ್ ಬಂದಿತ್ತು. 1-2 ಕಾಮೆಂಟ್ಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಎಪಿಕ್ ಪ್ರವೀಣ್ ಅವರ ಫ್ಯಾನ್ಸ್ 1-2 ಕಾಮೆಂಟ್ ಹಾಕಿದ್ರು. ತುಂಬಾ ಬಂದಿತ್ತು, ನಾನು ನೋಡಿದ್ದೆ. ಎಷ್ಟು? ಟೈಮ್ ಇಲ್ಲ. ತುಂಬಾ ಅಂದ್ರೆ ಎಷ್ಟು ಹೇಳು? ಒಂದೇ ನಿಮಿಷ ಮಗ, ಅದು ಕಾಲ್ ಬೇರೆ. ತುಂಬಾ ಅಂದ್ರೆ ಎಷ್ಟು ಹೇಳು? ಸತೀಶ್. ಗೈಸ್, ಪ್ರವೀಣ್ ಬರ್ಡೇ ಇತ್ತು. ನಾನು ಪೂನೆಯಲ್ಲಿದ್ದೆ, ಸೊ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಪ್ರವೀಣ್ ಬರ್ಡೇಗೆ ಏನೇನ್ ಮಾಡ್ತೀವಿ ಪ್ಲಾನ್ ನೋಡಿ ಬನ್ನಿ ಹೋಗೋಣ. ಈಗ ಹೋಗ್ತಿರೋದು ಮಾಲ್ಗೆ, ಲೂಲು ಮಾಲ್ಗೆ ಹೋಗ್ತಾ ಇದೀವಿ. ಅಲ್ಲೋಗಿ ಏನಾಗುತ್ತೆ ಕತೆ ಅಂತ ನೋಡಿ. ಗೈಸ್, ಸೊ ಫೈನಲಿ ನಾವು ಒರಾನ್ ಮಾಲ್ ಬಂದಿದೀವಿ. ಇಲ್ಲಿ ಇವತ್ತಿನ ವಿಡಿಯೋಲಿ ಸೊ ನೀನು ಹೇಳ್ತಾ ಇದ್ದ, ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್. ಓಕೆ, ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋಲಿ ಗೈಸ್ ನಾವು ಎಪಿಕ್ ಪ್ರವೀಣ್ಗೆ ಬರ್ಡೇ ಗಿಫ್ಟ್ ಕೊಡ್ಸೋ ಪ್ಲಾನ್ ಅಲ್ಲಿ ಇರೋದು. ಸೊ ಎಪಿಕ್ ಪ್ರವೀಣ್ ಕೈಲಿ ನಾನು ಒಂದಷ್ಟು ಕ್ಯಾಶ್ ಕೊಡ್ತೀನಿ. ಆ ಕ್ಯಾಶ್ ನಾನು ಕೌಂಟ್ ಮಾಡಿಲ್ಲ. ಸೊ ಎಪಿಕ್ ಪ್ರವೀಣ್ ಕೈಲಿ ನಾನು ಕ್ಯಾಶ್ ಕೊಡ್ತೀನಿ. ಸೊ ಇವನು ಗೈಸ್, ಸೊ ಎಪಿಕ್ ಪ್ರವೀಣ್ ಕೈಲಿ ನಾವು ಇವತ್ತು ಅವ್ರ ಗಿಫ್ಟ್. ಸೊ ಗೈಸ್, ಇವನು ತುಂಬಾ ಸ್ಪೆಸಿಫಿಕ್. ಇವನಿಗೆ ಯಾರು ಗಿಫ್ಟ್ ಕೊಟ್ರೆ ಇಷ್ಟ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಗಿಫ್ಟ್ ನಾನು ಹೋಗಿ ತಗೊಂಡು ಇವ್ನು ಇಷ್ಟ ಆಗಿಲ್ಲ ಅಂತ ನನಗೆ ಹೇಳಿ ನಾನು ಅದು ಕುರ್ಕೊಂಡು ಅದನ್ನ ವಾಪಸ್ ಇಸ್ಕೊಂಡು ಅದೆಲ್ಲ ಮಾಡದ್ ನೋಡಿ. ಡೌಗಳಿದೆಲ್ಲ ಇವನೇ ಫೋನ್ ಮಾಡೋದು, ಇವನೇ ಫೋನ್ ಮಾಡಿ 1 ನಿಮಿಷ ಮಾಡ್ತೀನಿ ಅನ್ನೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇಂಥದ್ದೆಲ್ಲ ಆಡ್ತಾನೆ. ಸೊ ಈಗ ನಮ್ಮ ಪ್ರವೀಣ್ ಏನೇನ್ ಗಿಫ್ಟ್ ಬೇಕು ತಗೊಳ್ಳಿ. ನಮ್ಮ ಬಜೆಟ್ ಏನದ ಅದು ಕಿವಿ ಹೇಳಿರ್ತೀನಿ ಪ್ರವೀಣ್ಗೆ. ಸೊ ನೋಡಿ ಮಾಡಿ ಮಗ ಅಂತ ಹೇಳಿದಾನೆ ಆಲ್ರೆಡಿ. 5,000 ರೂಪಾಯಿ ಆಯ್ತು. 10,000 ರೂಪಾಯಿ 10,000 ರೂಪಾಯಿ ಜಾಸ್ತಿ ಇಲ್ಲ. ಬಡವ ಯೂಟ್ಯೂಬರ್ ಏನೋ ಮಾಡ್ತಿದ್ದೀನಿ. 10x ಮಗ 10 10,000 ರೂಪಾಯಿ ಕೊಡ್ತಿದ್ದೀನಿ ಅವ್ನ ಕೈಲಿ. ಈಗ 10,000 ರೂಪಾಯಿ ಏನೇನ್ ಗಿಫ್ಟ್ ತಗೋತಾನೆ ನೋಡೋಣ ಬನ್ನಿ ಗೈಸ್. ಸೊ ನಾನು ಪ್ರವೀಣ್ ಒರಾಯನ್ ಮಾಲ್ಗೆ ಮುಂಚೆ ಬರ್ತಿದ್ವಿ ವಿಡಿಯೋಸ್ ಮಾಡಕ್ಕೆ. ಅವಾಗ ನಾವಿನ್ನೂ ನಂದೊಂದು ವಿಡಿಯೋ ಇದೆ ಗೈಸ್, ನೋಡಿ ಇಷ್ಟು ಜನ ಇದಾರೆ, ಒಬ್ರು ನಮ್ಮನ್ನ ಕಂಡಿಡಿತಾರೆ. ಹಾಯ್ ಗೈಸ್, ಎಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವಾಗ ಫಲ ಸಿಕ್ಕಿದೆ ಅನ್ಕೊಳ್ಳಿ. ನೋಡಿ ಎಷ್ಟು ಜನ ಇದ್ದಾರೆ. ಇಷ್ಟು ಜನರಲ್ಲಿ ಒಬ್ರು ಕಂಡಿಡಿತಿಲ್ಲ. ಮಾಲಿಗೆ ಬಂದಿದ ತಕ್ಷಣ ಎಷ್ಟು ಜನ ಕಂಡಿಡಿದ್ರು, ತುಂಬಾ ಖುಷಿ ಆಯ್ತು. ಸೊ ಆ ಜಾಗನೆಲ್ಲ ತೋರಿಸ್ತೀವಿ. ಇಲ್ಲಿ ತುಂಬಾ ಮೆಮೊರೀಸ್ ಇದೆ ನಂದು ಪ್ರವೀಣ್ ಎಲ್ಲ. ಸೊ ಫಸ್ಟ್ ಏನೇನ್ ತಗೋಬೇಕು, ಏನೇನ್ ಬೈ ಮಾಡ್ಬೇಕು ಅದೆಲ್ಲ ಮಾಡ್ಲಿ. ಮುಂದೆ ಆಮೇಲೆ ಆಚೆ ಕರ್ಕೊಂಡು ಹೋಗಿ ನಿಮ್ಗೆ ಮೆಮೊರೀಸ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ಏನ್ ತಗೊಳ್ತೀಯ ಫಸ್ಟ್? ಬಟ್ಟೆ ಗಿಟ್ಟೆ ನಾನು ಹೋಗೋ ಕರ್ಕೊಂಡು ಹೋಗ್ತೀನಿ. ಬಟ್ಟೆ ಬೇರೆ ಬ್ರ್ಯಾಂಡ್ ಎಲ್ಲ ನಾನು ಕೊಡ್ಸಲ್ಲ. ಓಕೆ ಮಗ, ನೈಸ್. ನಾನು ತೋರ್ಸ್ದಂಗೂ ಆಯ್ತು, ನಿಮ್ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ದಂಗೂ ಆಯ್ತು. ಹೋಗೋಗ್ ಬನ್ನಿ ಬಟ್ಟೆ ಬೇಕಂದ್ರೆ. ಹೇಳ್ ಮಗ, ನೆಕ್ಸ್ಟ್ ಏನ್ ಶೂ ತಗೋತಿಯಾ? ಫಸ್ಟ್ ಈಗ ಗೈಸ್ ನೋಡ್ತೀನಿ. ಫಸ್ಟ್ ಸೂಪರ್ ಡ್ರೈಗೆ ಹೋಗ್ಬಿಡೋಣ. ಸೂಪರ್ ಡ್ರೈಲಿ ಒಂದ್ ಶರ್ಟ್ 4,000 ರೂಪಾಯಿ, ಶೂನೇ 6,000 ರೂಪಾಯಿ ನಡೆಯುತ್ತೆ. ನೋಡ್ಬಿಟ್ಟು ಬೇರೆ ಕಡೆ ಹೋಗ್ತೀನಿ. ಓ ಮಗ, ವಾಚ್ ನೋಡಿ. ನಾನ್ ಪ್ರವೀಣ್ ಕೊಟ್ಟಿರೋ ಬಜೆಟ್ಗೆ ನಾವು ಬಂದಿರೋ ಮಾಲ್ಗೆ ಯಾಕೋ ಸಿಂಕ್ ಆಗ್ತಾ ಇಲ್ಲ. ಒಂದ್ ಟಿ ಶರ್ಟ್ ನೋಡಿದೆ, ಆ ಟಿ ಶರ್ಟ್ 18,000 ಆಯ್ತು. ನೀನ್ ಕೊಟ್ಟಿರೋ ಒಂದೇ ಒಂದು ಟಿ ಶರ್ಟ್ ಬರ್ತಾ ಇತ್ತು. 10,000 ರೂಪಾಯಿ ಮಗ ನೀನ್ ಕೊಟ್ಟಿರೋ ಬಜೆಟ್. ನಾನು ಗೈಸ್, ಸಮೀರ್ ಕಾಸು ಕೊಟ್ಟಿನ ಅಂತ ಹೇಳ್ಬಿಟ್ಟು ನಾನು ಐಟಮ್ಗಳನ್ನ ಪರ್ಚೇಸ್ ಮಾಡಿ ಕಾಸು ವೇಸ್ಟ್ ಮಾಡಲ್ಲ. ಫಸ್ಟ್ ತಿನ್ಬಿಡೋಣ ಆ ಕಾಸಲ್ಲಿ ಅಲ್ವಾ? ಬನ್ನಿ. ಏನ್ ತಿಂತೀಯ ಮಗ? ಬರೀ ನೀನ್ ತಿಂತ ನಮಗೂ ಕೊಡ್ತೀಯ ಹಂಗೆ? ಇಲ್ಲಿ ತಿನ್ಬೋದು ಆ ಕಾಸಲ್ಲಿ. ಹಿಂಗೇನ್ ಬೇಕು? ನಂಗೆ ಒಂದೇ ಸಾಕು, ನಿಂದ ಸ್ವಲ್ಪ ತಿಂತೀಯ ನಾನು. ಡಿನೋ ಡೋನಟ್. ಗೈಸ್, ಏನಾಯ್ತು ಗೊತ್ತಾ? ಎತ್ಕೊಳಕಂತ ಹೋದೆ, ಅವ್ರು ಮತ್ತೆ ಆ ಕಡೆ ಎತ್ಕೊಂಡೋಗಿ ಬಿಸಿ ಮಾಡಕ್ ತಗೊಂಡೋಗಿದ್ದಾರೆ. ಫಸ್ಟ್ ಟೈಮ್ ಮಗ. ಗೈಸ್ ನೋಡಿ, ಅವ್ನ ದುಡ್ಡು ಅವ್ನ ಕೈ ಕೊಡ್ತಾ ಇದೀನಿ. ಆಮೇಲೆ ನಾನು ತಿನ್ಬಿಟ್ಟೆ, ಅವ್ನ ದುಡ್ಡು ಎತ್ಕೊಂಡ್ಬಿಟ್ಟೆ ಅಂತೆಲ್ಲ ಬರ್ಬಾರ್ದು ಮಾತು. ಥ್ಯಾಂಕ್ ಯು. ಬರ್ಡೇ ಗಿಫ್ಟ್ ಗೈಸ್. Thanks a lot guys.
ಗೈಸ್ ಇದು ಅವಾಗಿಂದ ಕೊಡ್ತಿದ್ದ ನನ್ನ ಕೈಗೆ, ಬಟ್ ಅವನೇ ಎಲ್ಲ ನೋಡ್ಕೊಂತೀನಿ ಜೋಬಲ್ ಇಟ್ಕೊಂಡು. ಬಿಡೋ ಮಗ, ಇಟ್ಕೊಂತೀನಿ ನಾನು. ಕೊಟ್ಟ ಗೈಸ್, ಈ ಕೊಟ್ಟ ಗೈಸ್. ಈ ಕಾಸಲ್ಲಿ ಫಸ್ಟ್ ಖರ್ಚು ಮಾಡ್ತಾ ಇದ್ದೀನಿ ತಿನ್ನೋಕೆ. ಎಸ್, 135 ಆಗಿದೆ ಗೈಸ್. ಇವನು ನನ್ ಕ್ಯಾಶ್ ಕೊಟ್ಟು ಆನ್ಲೈನ್ ಮಾಡ್ಬೇಕು ನೋಡಿ. 35 ರೂಪಾಯಿ ಚೇಂಜ್ ಇಲ್ಲ ಅಂತ ಅದು ನಾನೇ ಮಾಡ್ತಾ ಇದೀನಿ. ಅದನ್ನಾರು ನೀನ್ ಮಾಡ್ಬೋದಿತ್ತಲ್ಲ ಮಗ? ಇಲ್ಲ ಮಗ, ಆಗಲ್ಲ. ಅಷ್ಟು ಇಲ್ವಾ? ಕಂಪ್ಲೀಟ್ ನೀನ್ ಖರ್ಚು ಮಾಡ್ತೀನಿ ಅದಕ್ಕೆ ನಾನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. 10,035 ರೂಪಾಯಿ ಖರ್ಚು ಮಾಡಿರೋದು ಇವ್ನಿಗೆ ನಾನು. ಗೈಸ್ ಹ್ಯಾಪಿ ಬರ್ಡೇ ವಿಶ್ ಮಾಡೋಣ ನಮ್ಮ ಪ್ರವೀಣ್ಗೆ. ಹ್ಯಾಪಿ ಬರ್ಡೇ ಮಗ. ತಿನ್ನಿಸ್ತೀನಿ, ಇಟ್ಕೊಳ, ಕೈಯಲ್ಲಿ ಹಿಡಿಬೇಡ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಕಟ್ಟಾಗಿಲ್ಲ ಮಗ, ಫಸ್ಟ್ ಟೈಮ್ ತಿಂತಿರೋದ ಇದು. ನೀನೇ ತಿನ್ನು ಹೋಗಿ. ಬಾ ಮಗ ತಿನ್ನಿಸ್ತೀನಿ. ಲೇ ಬಾರೋ, ಹ್ಯಾಪಿ ಬರ್ಡೇ ಲೇ. ಅಲ್ಲಿಲ್ಲ ಕಣ ವಾಟ್ರ್, ಬಾರೋ. ಮಗ ನಾವು ಯಾಕೆ ಮೂವಿಗೆ ಹೋಗ್ಬಾರ್ದು? ಕೂತ್ಕೊಳ್ಳೋ. 100 ರೂಪಾಯಿ ಖರ್ಚು ಮಾಡಿದ್ಮೇಲೆ ಇನ್ ಎಷ್ಟು ಮಿಕ್ಕಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಬರ್ದಿರುತ್ತೆ ನೋಡಿ ಅಮೌಂಟ್. ಈಗ ಅವ್ನು ನೆಕ್ಸ್ಟ್ ಏನ್ ತಗೋತಿದ್ದಾನೆ? ಈಗ ಬೇಸಿಕ್ ನೀಡ್ಸ್ ತಗೊಳ್ಳೋಣ, ಪ್ಯಾಕೇಜ್ ತಗೊಳ್ಳೋಣ. ಈಗ ಹೋಗ್ತಾನೆ ಮಗ, ಇಲ್ಲಿ ಜಾಸ್ತಿ ಆಚೆ ತಗೊಳ್ಳೋಣ ಅಂತ ನೋಡಿ. ಗೈಸ್ ಈಗ ಪ್ಯಾಕೇಜ್ ತೊಗೊಳಕ್ ಬಂದಿದೀವಿ. ಪ್ಯಾಕೇಜ್ ಪರವಾಗಿಲ್ಲ, ನಮ್ಮ ಬಜೆಟ್ ಎಲ್ಲ ಇದೆ. ಬಟ್ 2-2 ಸಾವಿರ ಇನ್ವೆಸ್ಟ್ ಮಾಡೋ ಬದಲು ಮಲ್ಲೇಶ್ವರಂ ಸಿಗತ್ತೆ 500ಗೆ. ನೋಡು, ಅಟ್ಲೀಸ್ಟ್ ಇನ್ನು ನೋಡೇ ಇಲ್ಲ. ಗೈಸ್ ಇಲ್ಲಿ ಪ್ಯಾಕೇಜ್ಗಳು ಚೆನ್ನಾಗೇ ಇದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋ ತರ ಜಾತ್ರೆ ಫ್ಯಾನ್ಸಿ ಇಲ್ಲ. ಲೈಕ್ ಅದಾದ್ರೂ ಇದಿದೆ ಚೆನ್ನಾಗಿರೋದು, ಎಲ್ಲ ಡೀಸೆಂಟ್ ಆಗಿದೆ. ನೆಕ್ಸ್ಟ್ ನೋಡೋಣ ಬನ್ನಿ, ಇನ್ನೂ ಬೇರೆ ಶಾಪ್ಸ್ ಇದೆ. ಅವ್ನಿಗೆ ಜಾತ್ರೆ ಬೇಕಂತೆ, ಜಾತ್ರೆ ಇಲ್ಲಿ ಬಂತು. ಏನಂದ್ರೆ ಅಲ್ಲೊಬ್ರು ಬಂದ್ರು, ಮೇರೆ ಕೈ ಫೋಟೋ ದಿಯೋ ಅಂತೆಲ್ಲ ಫೋಟೋ ತಕೊಂತಿರೋದು ನೋಡಿ ಅವ್ರು ತಗೊಂಡ್ರು. ಅವ್ರಿಗೆ ಗೊತ್ತಿಲ್ಲ ಅವ್ನು ಸಿನಿಮಾ ಮಾಡ್ತಾನ ಡೈರೆಕ್ಟರ್ ಏನು ಗೊತ್ತಿಲ್ಲ ಅವ್ರಿಗೆ, ಬಟ್ ತಗೊಂಡ್ರು. ಎಲ್ಲಾರು ತಗೊಂಡಿದ್ರಲ್ಲ, ಅದು ಫೇಸ್ ಅಲ್ಲಿ ಕಳೆ ಇರುತ್ತೆ ಮಗ. ಗೈಸ್ ಪ್ರವೀಣ್ ಪರ್ಫ್ಯೂಮ್ ತಗೋದಾನಂತೆ ಫಸ್ಟ್. ನಾನೀಗ ಅವ್ನಿಗೆ ಐಡಿಯಾಸ್ ಕೊಡ್ತಾ ಏನೇನು ತಗೋಬಹುದು ಅಂತ. ಅವ್ನು ಬರೀ ಮಾತಾಡ್ತಾರೆ ಮಲ್ಲೇಶ್ವರಂ ಹೋಗೋಣ, ಶಿವಾಜಿನಗರ್ಗೆ ಹೋಗೋಣ, ಕಮ್ಮಿಗೆ ಸಿಗುತ್ತೆ ಅಂತ. ಅವನೇ ಒಂದ್ ಪರ್ಫ್ಯೂಮ್ ತಗೋ ಅಂತ ಹೇಳಿದೀನಿ. ಅವ್ನಿಗೆ ಮುಂಚೆನೆ ಹೇಳಿದ್ದ, ಅವ್ನು ಈ ತರ ಕೊಡ್ತೀನಿ ಮಗ ತಗೋ ಮಾಲಲ್ಲಿ ಅಂತ. ನನ್ನ ಹತ್ರ ಎಲ್ಲ ಇದೆ ಮಗ, ಏನ್ ತಗೊಳ್ಳೋಣ ಅಂತ ಅದೇ ಯೋಚನೆ ಇದೀನಿ. ಆಮೇಲೆ ಹೇಳ್ದ ಅವ್ನು 10,000 ರೂಪಾಯಿ ಬೇಡ ನಂಗೆ ವಾಪಸ್ಸು ಅಂತ. ಕೊಡು. ಇರ್ಲಿ 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 ಇರ್ಲ ನಂತರ ಇರ್ಲಿ. ಗೈಸ್ ನಾನು ಹಂಗೆ ಸ್ಟಾಪ್ ಮಾಡಕ್ಕಾಗಲ್ಲ. ಅವ್ನು ಬಟ್ಟೆ ಬೇಕು ಅಂದ್ರೆ ಬಟ್ಟೆನೆ ತಗೊಳ್ಳಿ ಪಾಪ. ಬರೀ ನೋಡ್ತಾನೆ, ದೇವರಾಣಿಗೆ ತಗೊಳ್ಳೋದಲ್ಲೇನು. ಶರ್ಟ್ ಹೌದು, ಸುಮ್ಮನೆ ನೋಡ್ಬೇಕಾಯ್ತು ಈ ಥರದ್ದೆಲ್ಲ ತಗೊಳಕ್ಕೆ. ಹಲೋ ಮಗ, ಎಲ್ಲ ನಿನಗೆ ಹಾಯ್ ಅಂತಾರೆ. ನಾವು ತಗೊಳೋರ್ತಾನೆ ಮಗ. ಅದು ಮೇ ಬಿ ನನ್ನ ಫೇಸ್ ಎಲ್ಲ ಕಳೆ ಇದೆಯಲ್ಲ ಮಗ, ಅದಕ್ಕೆ. ಇದೆಲ್ಲ ಒಳ್ಳೆ ಒಳ್ಳೆ ಶಾರ್ಟ್ ತಗೋತಿದ್ದೀರಲ್ಲ. ಬಟ್ ಬನ್ನಿ ನೆಕ್ಸ್ಟ್ ನೋಡೋಣ. ಪರ್ಫ್ಯೂಮ್ ಸ್ಮೆಲ್ ನೋಡು ಮಗ, ಚೆನ್ನಾಗಿದೆ. ಬೇಕಾ? ಬೇರೆ ನೋಡೋಣ. ಅಲ್ಲ ಮಗ, ಪರ್ಫ್ಯೂಮ್ ತಗೊಳ್ಳೇಬೇಕಾಗಿತ್ತು. ಬಾಕ್ಸ್ ನೋಡೋಣ, ಚೆನ್ನಾಗಿರೋದು ಚೆನ್ನಾಗಿರೋ ಬಾಕ್ಸ್ ಇದು ತಗೋಬೋದು ಮಗ. ಹಿಂದೆನೂ ನೋಡಿದೆ, ಚೆನ್ನಾಗೋಗಿದೆ. ಪ್ರೈಸ್ ನೋಡೋಣ 500 ರೂಪಾಯಿ ಅಂತ. ಇದು ಬೇಕಾ ಮಗ? ಸ್ಮೆಲ್ ನೋಡೋದ್ರದ್ದು ಅಲ್ಲ, ತಗೊಳಂಗಿರ ಬೇಕು. ಕೆಲವೊಂದು ಥಿಂಗ್ಸ್ ನ ತಗೊಳಕ್ಕಾಗಲ್ಲ ಮಗ ಸುಮ್ನೆ. ಅದಕ್ಕಂತ ಸೆಲೆಕ್ಟ್ ಮಾಡಕ್ ಹೋದ್ರು ಬಂದೇ ಬರ್ತಾರೆ. ಈಗ ಇದನ್ನ ಸೆಲೆಕ್ಟ್ ಮಾಡಕ್ಕೆ ಅವ್ನು ಬಂದು ಕರೆಸ್ತಾ ಇದೆಯಾ? ನಮ್ಮ ಟೀಮ್ ಬರ್ತಾ ಇದೆ. ನಮ್ಮ ಗ್ಯಾಂಗ್ ಅಲ್ಲಿ PCP ಅಂತಿದ್ದಾನೆ, ಪಿ ಪಿತೃ ಗೋಪಾಲ್ ಅಂತ. ಪಿ ಪಿತೃ ಗೋಪಾಲ್ ಅಂತ ಅವ್ನು ಬರ್ತಿದ್ದಾನೆ. ಅವ್ನು ಬಂದು ಇವ್ನಿಗೆ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನಂತ, ಈಗ ಏನ್ ತಗೋಬೇಕು ಅಂತ. ಇವ್ನು 10,000 ರೂಪಾಯಿ ಹಿಂಗ್ ಆಡ್ತಾವ್. ನಿಮ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ರೆ ನೀನೇನ್ ಮಾಡಿರೋನು? ಒಂದೇ ಐಟಮ್ ತಗೊಂಡ್ಬಿಡ್ತಿದ್ದೆ ಅವಾಗ. ಏನು ಈಸಿಯಾಗಿ ಮುಗ್ದೋಗಿರೋದು. ಏನು ಬ್ರಾಂಡೆಡ್ ವಾಚ್ ಬಾ ಮಗ. 1 ಲಕ್ಷ ರೂಪಾಯಿ ಒಂದು ವಿಡಿಯೋದಲ್ಲಿ ನಾನು ನಿನಗೆ ಕೊಡ್ತೀನಿ, ಹಿಂಗ್ ಖರ್ಚು ಮಾಡೋದನ್ನ. ಇದೇ ಮಾತು, ಇದೇ ಮಾತು ಗೈಸ್. ಎಷ್ಟು ಲೈಕ್ ಬಂದ್ರೆ ಈ ವಿಡಿಯೋಗೆ ಮಗ? ಮಾತಂದ್ರೆ ಮಾತು, ಪಾಯಣೆ ಮಾತು ಹೇಳು. ಗೈಸ್ ಇದೇ ತರ ಶಾಪಿಂಗ್ ಗೆ ನಾವು ಬೇರೆ ಕಡೆ ಹೋಗ್ತೀವಿ, ಮಾಲ್ ಗಳಿಗೆ ಮಗ. ನೀನ್ 1 ಲಕ್ಷ ರೂಪಾಯಿ ಯಾವಾಗ ಕೊಡ್ತೀಯ? ಎಷ್ಟು ಲೈಕ್ ಬಂದ್ರೆ ಕೊಡ್ತೀಯ ಹೇಳು. ಈ ವಿಡಿಯೋಗೆ 20K ಲೈಕ್ಸ್ ಬಂದ್ರೆ ಕೊಡ್ತೀವಿ. ಗೈಸ್ 20K ಲೈಕ್ ಕೊಡಿರಿ. 1 ಲಕ್ಷ ರೂಪಾಯಿ ಕೊಡ್ಬೇಕು ಮಗನೇ. ಕಾಣಿಸ್ಕೊಂಡಾಗಲ್ಲ ಹೇಳ್ತೀನಿ ನಾನು. ಗೈಸ್ 30K 20K ಬರೋಲ್ಲ ಜಾಸ್ತಿ ಮಗ. 20K ಅಷ್ಟು ಬರಲ್ಲ. ಬರಲ್ಲ ಗೈಸ್ 20K ಸಾಕು ನನಗೆ. ಅಷ್ಟು ಇದನ್ನ ಕಟ್ ಮಾಡೋದನ್ನೇ ಮಾತ್ರ ಹಾಕಿದ್ರು.
ಕೊಡನು ಕೋಟಿ ಮಂದಿರ ಟೀಮ್ ಬಂದಿದೆ ಟೀಮ್. ಗೈಸ್ ನಮ್ಮ PCP ಅವ್ರು ಬಂದಿದ್ದಾರೆ, ಪಿತೃಗೋಪಾಲ್ ಅಂತ. ಸೊ ಇವ್ರಿಗೆ ಹೆಲ್ಪ್ ಮಾಡ್ತಾರಂತೆ. ಈಗ ಮಗ ಏನ್ ಗೊತ್ತಾ ವಿಡಿಯೋ, ನಿಮ್ಗೆ 10,000 ರೂಪಾಯಿ ಕೊಟ್ಟಿದ್ದೀನಿ ಏನಾದ್ರು ತಗೋ ಅಂತ. ಆಗಿಂದ ಬಡ್ಡಿ ಮಗ 100 ರೂಪಾಯಿ ಖರ್ಚು ಮಾಡೋಣ ಅಷ್ಟೇ. 1 ಅವರ್ ಆಯ್ತು ಓಡಾಡ್ತಾನೆ ಇದೀವಿ. ಕಂಜೂಸ್ ನನ್ನ ಮಗ. ಒಂದ್ ಅಂಗಡಿಗೆ ಹೋಗ್ತಾನೆ, ನಿಲ್ಬೇಡ ಮತ್ತೆ ಮ್ಯಾಕ್ಸ್ ಟೈಪ್ ಮ್ಯಾಕ್ಸ್ ನುಗ್ಬೇಕು ತಾನೆ ಅಲ್ಲ ಅಲ್ಲಿ ಮಗ. ನುಗ್ಗುದ್ರೇನು ನುಗ್ತವನೆ, ತಗೋತಾ ಇಲ್ಲ. ಏನಾದ್ರೂ ಯಾವ್ದಿಲ್ಲ ಅದನ್ನ ಹೇಳ ಮಚ್ಚ. ಮನ್ಸಿಲ್ಲ, ಒಳ್ಳೆ ಮನ್ಸಿಲ್ಲ. ಒಳ್ಳೆ ಒಳ್ಳೇದನ್ನ ಹೇಳ್ಬೇಕು ಮಚ್ಚಿ. ನಾನು ಏನ್ ತಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ ಮಚ್ಚಿ, ಏನ್ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಇದೆಯಲ್ಲ, ಇನ್ನೇನ್ ತಗೊಂತೀಯ ಮಗ? ಒಂದ್ ಸರ್ಜರಿ ಮಾಡಿಸ್ಬೋದು ನೋಡು, ಲೆನ್ಸ್ ಸರ್ಜರಿ ಮಗ. ಇವನು ಕರ್ದಿದ್ಯಾ, ಇವನು ಹಂಗೆ ಅವನೇ. ಇಲ್ಲ ಬರಪ್ಪ, ಒಬ್ಬರು ಸೆಲೆಕ್ಟ್ ಮಾಡೋಣ. ಒಳ್ಳೆ ಪರ್ಫ್ಯೂಮ್ ತಗೊಳ್ಳೋಣ. ತಗೋತೀನಿ, ತಗೋ ಅಷ್ಟೇ ಸಾಕು. ಗೈಸ್ ಇವನು 10,000 ರೂಪಾಯಿಲಿ 10,000 ಖರ್ಚು ಮಾಡ್ಬೇಕು. ಇವನೇನಂತ ಗೊತ್ತಾ, 5,000 ಖರ್ಚು ಮಾಡಿ 5,000 ಮನೆಗೆ ತಗೊಂಡು ಹೋಗ್ತೀನಿ, ದುಡ್ಡಿಲ್ಲ ಅಂತವನೇ. 10,000 ತಗೊಂಡು ಹೋದ್ರೆ, ಖರ್ಚು ಮಾಡ್ಕೊಂಡು ಐಟಮ್ ತಗೊಂಡು ಹೋದ್ರೆ ಮಾತ್ರ ವಿಡಿಯೋ. ಇಲ್ಲ ಏನ್ ಉಳಿಸ್ತಾನೆ ಅದೆಲ್ಲ ವಾಪಸ್ ಕೊಡ್ಬೇಕು. ಮಗ ಇನ್ನೂ ನಿನ್ಗೆ 1 ಅವರ್ ಕೊಡ್ತೀನಿ ಟೈಮ್. ನಿನಗೆ ಜಾಸ್ತಿ ಇರೋ ನಿಮಿಷ ಟೈಮರ್ ಹಾಕ್ತೀನಿ ಗೈಸ್. 1 ಅವರ್ ಅಲ್ಲಿ 10,000 ರೂಪಾಯಿ ಖರ್ಚು ಮಾಡಿದ್ರೆ, ಮಗ ರೂಲ್ಸ್ ಕೇಳಿಸ್ಕೊ ಬಾರೋ. 1 ಅವರ್ 10,000 ಖರ್ಚು ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಎಷ್ಟು ಮಿಕ್ಕಿತ ನನಗೆ ಕೊಡ್ಬೇಕು. 3, 2, 1 ಸ್ಟಾರ್ಟ್ ನಡಿ. ಅವಾಗ ಬೇಗ ಆಗತ್ತಲ್ಲ ಗೈಸ್. ಇವನು ಹುಡುಕ್ತಾನೆ ಅವನೇ, ಅದೇನು ತಗೋತಾನೆ ನೋಡೋಣ. ಜೆಂಟ್ಸ್ ಲೇಡೀಸ್ ಎರಡೂ ಇದೆ, ನಿನ್ ಟೈಪ್ಗೂ ಇದೆ. ಗೈಸ್ ಗ್ಲಾಸಸ್ ಇರ್ತದ, ತಗೊಳ್ತಾನೆ, ಪಕ್ಕ ತಗೋತಾನೆ. ಇಲ್ಲಿ ತಗೊಂಡೇ ತಗೋತಾನೆ ಅವ್ನು. ನೋಡಿ ನನಗೆ ಅನ್ಸುತ್ತೆ ತಗೊಂಡೇ ತಗೋತಾನೆ ಅಂತ. ಪ್ರೈಸ್ ನೋಡ್ದ, ಪಕ್ಕ ತಗೋ. 4,000 ಮಚ್ಚ, ಇದೊಂದು 4,000. 100 ರೂಪಾಯಿ ಕೊಟ್ಟರೆ ತಗೋಬೋದು ಮಲ್ಲೇಶ್ವರಂ ಅಲ್ಲಿ ಅನ್ಕೋತಿರ್ತಾನೆ ತಲೆಯಲ್ಲಿ. ಈಗ ಇಟ್ಬಿಡ್ತಾನೆ ವಾಪಸ್. 4,000 ಹುಡುಗಿರ್ದು ಕಣೋ ಅದು. ನಂಗೆ ಗೊತ್ತು ಗರ್ಲ್ಸ್ ಅಂತಾನೆ, ಬೇರೆಯವ್ರು ಕೊಡಿಸ್ತೀನಿ ಮಗ. ಇದು ತಗೊಂಡು ಯಾರು ಮಗ ನಿನ್ನ ಲೈಫಲ್ಲಿ ಗರ್ಲ್? ಅಲ್ಲ ಯಾರನ್ನ ಬಂದಾಗ ಕೊಡ. ಬಂದಿಲ್ಲ ಅಂತ ಡೌ ಮಾಡ್ಬೇಡ, ಸ್ಟೋರಿಲಿ ನೋಡ್ತಾ ಇರ್ತೀವಿ ನಾವು. ಗೈಸ್ ನನಗೆ ಪ್ರವೀಣ್ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ 4 ಕೂದಲು ನೋಡಿ ಎಕ್ಸ್ಟ್ರಾ ಬಂದೈತೆ ನೋಡಿ ಇಲ್ಲಿ. ಬಾರಿಲಿ, ಇವನಿಗೆ ದಾಡಿನೇ ಬರಲ್ಲ. ಹಿಂಗೂ ಕೊಡಿಸ್ತೀಯಾ ಮಗ? ನನ್ಗೆ ಕೊಡ್ತೀವ ನಿನ್ ದುಡ್ಡಲ್ಲಿ ಮಗ? ಬಾ, ಒಳ್ಳೆ ಸ್ಕೆಚರ್ಸ್ ಹಾಕ್ತೇನೆ ಅಂತಾರ ಮಗ. 200 ರೂಪಾಯಿ ಕಾಣೋದ್ಲಿ. 3,000. ಸರಿ, ಏನ್ ತಗೋತೀಯ ತಗೋ ನೀನ್ ಬೇಗ ಹೇಳು. ಏನ್ ತಗೋತೀಯ? ಯಪ್ಪ ಸರಿಯಾಗಿದ್ದಾರೆ ಗೈಸ್ ಇವರು. ಮಾಲಿಗೆ ಯಾಕಾದ್ರು ಕರ್ಕೊಂಬಂದು ಅನಿಸ್ತಿದೆ. ನಾನು ಮಾಲಿಗೆ ಕರ್ಕೊಂಬಂದಿದ್ದು ಯಾಕೆ ಅಂದ್ರೆ 5 ನಿಮಿಷ ಮುಗಿಸ್ಬಿಡ್ತಾನೆ 10,000 ಅಂತ. 10,000ಕ್ಕೆ ಈ ರೇಂಜಿಗೆ ಓಡಾಡ್ತಾವ್ ಇವನು. ರೊಮ್ಯಾಂಟಿಕ್ ಬಸ್ ತೊಗೊಂಬೋದಿದ್ದು. ಹೌದಾ? ಓಕೆ ಗೈಸ್ ನಡೀತಾ ಇದೀನಿ. ಆಗಿಂದ ಬರೀ 100 ರೂಪಾಯಿ ಖರ್ಚು ಮಾಡೋನೆ ನೋಡಿ. ಅಂಗಡಿಗಳಿಗೆ ನುಗ್ತಾನೆ, ಏನು ತಗೊಂಡಿರೋ ಬೇಜಾರಾಗ್ಬಿಟ್ಟೈತೆ ನನಗೆ. ಮಗ ನಮ್ಮ ಮನೆ ಹೆಣ್ಮಕ್ಳೆ ಬೇಗ ಶಾಪಿಂಗ್ ಮಾಡ್ತಾರೆ ಮಗ. ನಿನಗೆ ಇನ್ನೂ ಎಷ್ಟಿದೆ ಗೊತ್ತಾ ಟೈಮು? ನೋಡಿಲಿ 15 ನಿಮಿಷ ಆಗಿದೆ. ಇನ್ನು 45 ನಿಮಿಷ ಇದೆ. 45 ನಿಮಿಷ ನೀನ್ ತಗೊಂಡ್ರೆ ಓಕೆ, ವಾಪಸ್ ಕೊಡ್ ದುಡ್ಡನ್ನ. ಪದೇ ಹೇಳ್ತಾ ಇದ್ರೆ ನನ್ ಕಾಸಲ್ಲಿ ತಗೊಂಡ್ಬಿಡ್ತೀನಿ ಮಗ, ಹೇಳಿದೀನಿ. ತಗೊಳ್ಳೋ. 6,000 ಸಕಲಾಗೂ ಇದೆ. 6,000 ರೂಪಾಯಿ ಇಲ್ಲಿ ಏನ್ ನಡೆಯುತ್ತೆ, ಬಟ್ ಅದ್ರ ಆಲ್ರೆಡಿ ಇದೆ ಗೊತ್ತೆ. ಈಗ ಪರ್ಫ್ಯೂಮ್ ಬೇಡವಾ? ಇಲ್ಲಿ ಪರ್ಫ್ಯೂಮ್ ತುಂಬಾ ಇದೆ ನೋಡೋಣ. ಬಟ್ ಎಲ್ಲ 3,000-4,000 ಈಗಲೇ ಹೇಳ್ತಾ ಇದೀನಿ. ಹೌದಾ? RR ಸಿಗುತ್ತೆ ಏರಿಯಾದಲ್ಲಿ. ಗೈಸ್ ಒಳ್ಳೆ ಕ್ರೇಜಿ ಅಂತ ಕಲೆಕ್ಷನ್ ನೋಡ್ತಾ ಇದೀನಿ. ಅದು ವಾಚ್ ಅಲ್ಲಾದ್ರೂ ಆಗಿರ್ಲಿ, ಬಟ್ಟೆ ಆದ್ರೂ ಆಗಿರ್ಲಿ, ಬಟ್ ಸಿಗ್ತಾ ಇಲ್ಲ ಮಾಲಲ್ಲಿ. ಬಜೆಟ್ ಎಲ್ಲ ನೋಡ್ತಾ ಇದೀನಿ. ಎಷ್ಟು? 10,000 ಅಲ್ಲ, ಒಂದು ವಾಚ್ ಎಷ್ಟು ರೂಪಾಯಿ ನೋಡ್ತಿದ್ದೀನಿ? 2,000 ರೂಪಾಯಿ ವಾಚ್. ಪರ್ಫ್ಯೂಮ್ ಎಷ್ಟು ರೂಪಾಯಿ ನೋಡ್ತಾ ಇದೆಯಾ? 1,000. ಮಗ ಈ ಮಾಲ್ ಬಿಟ್ಟು ನಾವು ಆಚೆ ಹೋಗೋಣ. ಮಾಲ್ ಅಲ್ಲೇ ಇದೆ, ಬಟ್ ಟೇಸ್ಟ್ ಚೆನ್ನಾಗಿ ಸಿಗ್ತಾ ಇಲ್ಲ ನಮ್ಗೆ. ಬರೀ ಎಲ್ಲೊಂದ್ ಕಡೆ ಮಗ ಗೈಸ್ ಇವನಿಗೆ ಖರ್ಚು ಮಾಡೋದು ಹೇಳ್ಕೊಡ್ತಾ ಇದೀನಿ. ಗೈಸ್ ನನ್ ಕಾಸು ಇದೆ, ಉಡಾಯಿಸ್ತೀನಿ ಗೈಸ್. ನಾನು ಈ ಕಾಸು ಯೂಸ್ ಆಗ್ಲಿ ಅಂತ ನಾನು ಇಟ್ಕೊಂಡಿರೋದು ಗೈಸ್. ಇನ್ನು 20-40 ನಿಮಿಷ ಇದೆ ಮಗ. ನೀನ್ ಎಗರ್ಸ್ಲ ಅಂದ್ರೆ ವಾಪಸ್ ಕೊಟ್ಬಿಡು, ಫುಲ್ ಯೂಸ್ ಆಗುತ್ತೆ. ನೀವು ವಿಡಿಯೋನು ಆಗೋಯ್ತು, ನನ್ ದುಡ್ಡು ವಾಪಸ್ ಬಂತು. ಒಳ್ಳೆ ವ್ಲಾಗ್ ಆಯ್ತು. ಸೊ ಈಗ ಚೇತನ ಮಗ ಏನು ನಿನ್ನ ಜೊತೆ ವ್ಲಾಗ್ ಮಾಡೋದು ಬೆಂಡ್ ಆಗಬೇಕು. ಒಂದು ಕೇಕ್ ತೊಗೊಂಡು ಮೇಲ್ಗಡೆ ಹೋಗ್ಬಿಟ್ಟು ನೀನು ರೆಡಿ ಇಡು ಅವನು ಕಟ್ ಮಾಡ್ಸೋಕ್ಕೆ. ನೀನು ಫೋನ್ ಹಾಕಿದ ತಕ್ಷಣ ನಾನು ಬರ್ತೀನಿ ಕೇಕ್ ಕಟ್ ಮಾಡ್ಸೋಕ್ಕೆ. ಮೇಲ್ಗಡೆ ಇದೆಯಾ ಕೇಕ್ ಸ್ವಲ್ಪ ಚೆಕ್ ಮಾಡ್ಬೇಕು ನೀನು, ಆಯ್ತಾ? ಹೋಗಿ ಫೋನ್ ಹಾಕು. ಬಾಯ್. ವಾಶ್ರೂಮ್ ಅಂತ ಹೇಳ್ಬಿಟ್ಟು ಹೋಗಿ ಅವ್ನಿಗೆ ಆಮೇಲೆ ಶಾಕ್ ಆಗ್ಬಿಡ್ತಾನೆ ಅವನು. ಈಗ
ಒಳ್ಳೆ ಯೂಸ್ಫುಲ್ ಥಿಂಗ್ಸ್ ಏನ್ ಮಾಡೋದು ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀವಿ ಕಾರ್ಗೆ. ನಿನ್ ಕಾರ್ಗ ಲೇ ಏನಾದ್ರು ತಗೊಳ್ಳೋ ಬರ್ಡೇ ಗಿಫ್ಟ್ ಕಣ ಬರ್ಡೇ ಗಿಫ್ಟ್ ಕಣ ತಗೊಳ್ಳೋ. ಚೇತನ್ ಹೇಳ್ಕೊಳ್ತೆ ಚೇತನ್ ವಾಷಿಂಗ್ ಹೋಗಿದ್ದೆ, ಟ್ಯಾಂಕ್ ಫುಲ್ ಆಗಿದೆ ಅಂತ ಅವನಿಗೆ. ಅಲ್ಲಿವರೆಗೆ ಯಾರು ತಿಂತೀಯಾ? ತಿಂದ ತಲೆ ಹೊಡೆದು ತಿಂತಿದ್ದೆ. ಡಾಮಿನೋಸ್ ಯಾರು ತಿಂತೀಯಾ? ಎಷ್ಟು? ಹಾ, 2 ನಿಮಿಷ ತಗೊಂಡ್ಬಿಡ್ತೀನಿ. ಒಂದು ವಾಕ್ ನೋಡ್ಬಿಡು. ತಗೊಂಡ್ಬಿಡ್ತೀನಿ ಅಂತ ಆಗಿಂದ ಹೇಳ್ತೇನೆ, ಅವನು ಏನೂ ತಗೋತಾ ಇಲ್ಲ. ಟೈಮ್ ನೋಡಿ 20 ನಿಮಿಷ ಆಯ್ತು. ಒಂದು ಸಕ್ಕತ್ತಾಗಿ ಹೇಳಿದೆ. ತೊಗೊಳ್ಳೋಣ ಬಾ, ಇನ್ನೇನು ಸರಿ ತೊಗೊಳ್ಳೋಣ. ಇಲ್ಲ ನಿಂಗೆ ಮದ್ವೆ ಆಗುತ್ತೆ ಹತ್ತಿರದಲ್ಲೇ ಆ ಮಕ್ಕಳು ಏನು ತಗೊಳಕ್ ರೆಡಿ ಇಲ್ಲ. ನಾನು ಏನು ಮಾಡ್ಲಿ? -1,000 ಆಯ್ತು. ನಮ್ಮ ಅಣ್ಣಂಗೆ ಸರ್ಪ್ರೈಸ್ ಕೇಕ್. ಏನೋ ಮತ್ತೆ ವಾಶ್ರೂಮ್ ಅಂತ ಹೋಗ್ಬಿಟ್ಟು ಥ್ಯಾಂಕ್ಸ್ ಮಗ, ಇದು ಖುಷಿ ಆಗಿತ್ತು. ಪಕ್ಕ ಅದು ಕೇಕ್ ಕೇಕ್ ಕೊಟ್ಟಿಲ್ಲ ಬಾ ಆಯ್ತು ಅಲ್ಲ. ಅವ್ನು ಕೊಟ್ಟಿರೋ ಕಾಸಲ್ಲ ಕೇಕ್ ನಾನೇ ಕೇಕ್ ಆಸ್ ಕೊಟ್ಬಿಟ್ಟು ಕಟ್ ಮಾಡಿಸ್ಬೇಕು ಈಗ. ಗೈಸ್ ಫೈನಲಿ ಕೇಕ್ ಕಟ್ ಮಾಡ್ತಾನೆ ಬನ್ನಿ ನಮ್ಮ ಎಪಿಕ್ ಪ್ರವೀಣ್ಗೆ. ಖುಷಿ ಆಯ್ತಾ ಮಗ? ಇದು ಖುಷಿ ಆಯ್ತು ಸರ್. 1000 ರೂಪಾಯಿ ಆಯ್ತು ಕೇಕ್ಗೆ. ಅದು ಇದರಲ್ಲೇ ಕೊಡ್ಬೇಕು. 1000 ರೂಪಾಯಿ ಕೇಕ್ ಇದ್ದಿದೆ ಅಂದರೆ ಅಷ್ಟು ಖರ್ಚು ಮಾಡ್ತಿದ್ದಿಲ್ಲ. ಕೇಳಬೇಕಿತ್ತಲ್ಲ ನೀನು ನನಗೆ. ಪಾಪ ಇವರಿಂದ ಕಲಿಬೇಕು ಬದುಕೋದು. ನೋಡಿ ಗೈಸ್ ಕೇಕ್ ನೋಡಿ ಗೈಸ್. ಫ್ಲೇವರ್ ಹಿಂಗೆ ತೆಗಿಬೇಕು ಮಗ ಇದನ್ನ. ಎಲ್ಲಿ ಹ್ಯಾಪಿ ಬರ್ಡೇ ಇದೆಯಾ? ಹಿಂಗೆ ತೆಗಿ, ಹಿಂಗೆ ಕೇಕ್ ತೆಗಿ. ಎಲ್ಲ ಅನ್ಸುತ್ತೋ ತೆಗಿಬೇಕು. ಐಸ್ ಕ್ರೀಮ್ ಕೇಕ್. ಹ್ಯಾಪಿ ಬರ್ಡೇ. ಆಮೇಲೆ ಮತ್ತೆ ಸುತ್ತಬೇಕು ಮಗ. ಹಾಂ ಕೂತ್ಕೊಳ್ಳು. ಐಸ್ ಕ್ರೀಮ್ ಕೇಕ್ ಮಗ. ಹ್ಯಾಪಿ ಬರ್ಡೇ. ಅವ್ನು ತಿನ್ಬಿಡ್ತಾನೆ ಗೈಸ್ ಅವಾಗ. ನೀನು ತಿನ್ಸು. ಅದೇ ಇಲ್ಲಿ ಐತಿಲ್ಲ ವಾಶ್ರೂಮ್. ಫಸ್ಟ್ ಟೈಮ್ ನನಗೆ ಇಲ್ಲಿ ಮಾಡೋ ನೋಡಿ ವಾಶ್ರೂಮ್ ಕಳ್ಳೆ ಬಿಜಲ ಐತೆ. ಬನ್ನಿ ಈಗ ಅಕ್ಕ. ಇವ್ನು ತಗೊಳ್ಳೋ ಥರ ಅಂತೂ ಇಲ್ಲ, ತಿನ್ನೋಣ ಅಂತ KFC ಅಂತ ಒಪ್ಕೊಂಡವನೆ. ಅದಾದ್ರೂ ಮಾಡೋಣ ಬನ್ನಿ. ನೀವೇನು 100 ರೂಪಾಯಿ 200 ರೂಪಾಯಿನೂ ಖರ್ಚು ಮಾಡಲ್ವಾ? ಮಾಡ್ತೀನಿ, ಅದೇ ಯೋಚನೆ ಮಾಡ್ತೀನಿ. 100 ರೂಪಾಯಿ KFC ಇದೆ ಅಂತ ಅವನೇ ಕರ್ಕೊಂಬಂದ. ಮಗ ಬೇಡ ಅಂತಾನೀಗ. ಇರ್ಲಿ ಮಚ್ಚಿ, ಹಾಟ್ ಅಂಡ್ ಕ್ರಿಸ್ಪಿ ಬಕೆಟ್ ಇದೆಯಲ್ಲ ಅದನ್ನ ಫಸ್ಟ್ ಬಿಲ್ ಮಾಡಿಸು. ನಾನು ಈ ಕಡೆ ಕ್ಯಾಶ್ ಕೊಡ್ತೀನಿ. ಈ ಕಡೆ ಅಷ್ಟನ್ನ ಬೇರೆ ಬಕೆಟ್ ಒಂದು ಬಿಲ್ ಮಾಡಿ. ಗೈಸ್ ಬೇರೆ ಟೈಮಲ್ಲಿ ಸಮೀರ್ ಎಲ್ಲ ಹೋಗ್ಬಿಟ್ಟು ಫೋನ್ ಪೇ ಮಾಡೋದು. ನಾನು ಹಿಂಗೆ ಗೈಸ್ ಫೋನ್ ಪೇ ಮಾಡೋದು ನೀವೆಲ್ಲ ನೋಡಿದ್ದೀರಾ ಬೇರೆ ವಿಡಿಯೋಸ್ ಅಲ್ಲಿ. 2,500 3,000 ಜಸ್ಟ್ ಕ್ಲಿಕ್ಕಲ್ಲಿ ಮಾಡ್ತೀನಿ. ನಂಗೆ 10,000 ಮ್ಯಾಟ್ರ್ ಆಗಲ್ಲ. 50 ರೂಪಾಯಿ ಒಳಗಡೆ ತೊಗೊಳ್ರಿ. ಗೈಸ್ ಫೈನಲಿ ನಮ್ಗೆ ಏನೇನು ಬೇಕೆಲ್ಲ ಆರ್ಡರ್ ಮಾಡಿದ್ವಿ. 1699 ಆಗಿದೆ, 1696 ಆಗಿದೆ. ಅಷ್ಟು ಖರ್ಚು ಮಾಡಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಆನ್ಲೈನ್ ಓದ್ಬಿಟ್ರೆ ನಾನು ಕೊಡಬೇಕಾಗುತ್ತೆ ಅಂತ ಫಸ್ಟ್ ಕ್ಯಾಶ್ ಹೋಗ್ಬಿಟ್ಟ. 2970 ಆರ್ಡರ್ ನಂಬರ್. ಗೈಸ್ ನೋಡಿ ಗೈಸ್ ಎಣ್ಸಿ ಇಡ್ತಾವನೆ. ಸಮೀರ ಟೇಬಲ್ ಮೇಲೆ ಇಟ್ಟು ತಿನ್ಬೇಕು ನಾನು. ಗೈಸ್ ಪ್ರವೀಣು ಅವನ ದುಡ್ಡಲ್ಲಿ ನಮಗೆ ಇದೆಲ್ಲ ಕೊಡ್ತಿದ್ದಾನೆ. ತಿನ್ನೋಣ ಬನ್ನಿ. ವೆಜ್ ಎಲ್ಲ ತಿಂತಾರೆ ನೋಡಿ ಗೈಸ್, ಪಕ್ಕ ವೆಜಿಟೇರಿಯನ್ನು. ಚೆನ್ನಾಗೈತೆ ಅಂತ ಮುಂದೆ ಹೆಂಗೆ ಇಟ್ಕೊಂಡು ತಿಂತಾವ್ ನೋಡಿ. ಹಾಂ ಇನ್ನು ಬ್ರೋ ನೀನು ತಿನ್ಮಗ ಅಲ್ಲ, ನೀನು ಮುಂದೆ ಇಟ್ಟರೆ ನೋಡೇ ಖುಷಿ ಆಯ್ತು. ವೆಜಿಟೇರಿಯನ್ ಆಗಿ ನೀನು. ಇದು ಬೋಂಡ ಇದು ಬೋಂಡ ನೋಡಿ ಗೈಸ್ ವೆಜಿಟೇರಿಯನ್. ನಿಮ್ಮ ವೆಜಿಟೇರಿಯನ್ ಫ್ರೆಂಡ್ಸಿಗೆ ಈ ಬ್ಲಾಗ್ ಕಳಿಸಿ ಹೇಳ್ತೀನಿ. ಏನ್ ಮಚ್ಚಿ ಬೋಂಡ ಗಟ್ಗಟ್ಟಿ ಇದೆ. ನನ್ನ ಹತ್ರ ತುಂಬಾ ಕಾಸು ಇದೆ ಈಗ. ಅದರಲ್ಲಿ ತಿನ್ನೋ ಖರ್ಚು ಮಾಡಿದ್ರೆ ಮಗ ನೀನ್ ಯಾಕೆ ಈಗ ನಾನು ನಿನಗೆ ಕೊಡ್ಸಂಗೆ ನನಗೆ ಕೊಡಿಸ್ಬಾರ್ದು ದುಡ್ಡು ಹಾಕ್ಬಿಟ್ಟು?
ನೈಸ್ ಐಡಿಯಾ. ಸೆಲ್ಫ್ ರೆಸ್ಪೆಕ್ಟ್ ಅಂತೇಳಿ ಬ್ಲಾಗ್ಗೆ. ಕರೆಕ್ಟ್. ಹಾಂ ನೈಸ್ ಐಡಿಯಾ. ನೀನು ನನಗೆ 10,000 ಕೊಡಿಯತ್ತೋ ನೀನು 20,000 ಖರ್ಚು ಮಾಡು ಅಂತ ಕೊಟ್ಟರೆ 5 ನಿಮಿಷದಲ್ಲಿ ಮಾಡ್ಬಿಡ್ತೀನಿ. ಅದೇ ಗುರು 1 ಲಕ್ಷ ನಾನು ಕೊಡ್ತಾರ ನಿಂಗೆ ಬರೋವರ. ಇದೇ ಮಾತು ಮಗ, ಅಲ್ಲಿ ಹೇಳಿದ್ಯಾ ಗೈಸ್. ಸರಿ ಗೈಸ್, ನಾನು ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಫೈನಲಿ ಬಟ್ಟೆ ತೊಗೊಳ್ತಾ ಇದ್ದಾನೆ, ನೋಡೋಣ. ಇಲ್ಲ ಅದು ಫೈನಲ್ ಮಾಡ್ತಾನೆ ಅಂತ ತಿಂದಿದ್ದಾಯಿತು, ಈಗ ಬಟ್ಟೆ ಫೈನಲ್ ಆಗಿ ಶಾಪ್ ಮಾಡ್ತಾ ಇದ್ದೀನಿ. ಬೇಕಾ? ಎಕ್ಸೆಲ್ ಕ್ಯಾನ್ ಐ ಗೆಟ್ ಎಕ್ಸೆಲ್ ಇನ್ ದಿಸ್? ಹಾಂ ಚೆನ್ನಾಗಿದೆ ಮಗ, ಸೂಪರ್ ಹೋಗಿ ಟ್ರೈ ಮಾಡಿಬಿಟ್ಟು ಹೋಗಿ. ಬ್ಯಾಕ್ ಏನೂ ಇಲ್ಲ ಅಂತ ಏನು ಹೇಳ್ತಾನೆ ಗೊತ್ತಾ, ಈಸ್ ಮೈ ಮ್ಯಾನೇಜರ್, ಶೋ ಫಾರ್ ಮೀ ಅಂತ ನನಗೆ. ಗೈಸ್ ಲುಕಿಂಗ್ ಲೈಕ್ ಹೀರೋ ನೈಸ್ ನೋ? ಲುಕಿಂಗ್ ಲೈಕ್ ಅ ಹಲ್ಕ್. ಈಸ್ ಜೋಕಿಂಗ್. ಗೋ ಕಮ್ ಫಾಸ್ಟ್. ಮಗನೇ ಇಲ್ಲಿಂದ ಏನಾದ್ರು ಆಚೆ ಏನು ತಗೊಳ್ಳೋಗ್ದಿರೋ ಕರ್ಕೊಂಡು ಹುಡುಗಿರ್ದು ಅದು ಟೈಮರ್ ಹಿಂಗೂ ಆನ್ ಮಾಡಿಲ್ಲ ಅವನು. ಇರ್ಲಿ ಮತ್ತೆ ಬರ್ತೀನಿ ಅಲ್ಲಿಗೆ. ಗೈಸ್ ಟೈಮರ್ ಆನ್ ಮಾಡೋದೇ ಬೇಡ, ಟೈಮ್ ಮುಗ್ದೋಯ್ತು ಆಗಲೇ ಒಂದು. ಗೈಸ್ ಹುಡುಗಿ ನೋಡಿ ತಗೋತವನ ಅಷ್ಟೇ, ನನ್ನ ಮಗ ಮರ್ಯಾದೆ ಹೋಗುತ್ತೆ ಅಂತ. ಪರ್ಫ್ಯೂಮ್ ಇಲ್ಲೇ ತೊಗೋಬೋದು ನೋಡು ಮಗ, ಹಂಗೆ ಬಗ್ಬೇಡ. ಪರ್ಫ್ಯೂಮ್ ನೋಡು ನೋಡ್ತಾ ಇದೀನಿ ಕಣ. ಪರ್ಫ್ಯೂಮ್ ನೋಡು ಅಂದ್ರೆ ಸ್ಮೆಲ್ ಮಾಡ್ಬೇಕು ಮಗ. ಯಾ ಬಿಯರ್ಡ್ ಆಯಿಲ್ ನೋ? ಓ ಶಿಟ್. ಫಾಸ್ಟ್ ಸೇಲಿಂಗ್ ಅಂತೆ ಮಗ, ಮಜಾ ಇಲ್ಲ ಅದರಲ್ಲಿ. 3 ಒಂದೇ ಹೊಡಿತ್ ಫ್ಲೇವರ್ಗೆ. ಐ ಥಿಂಕ್ ದೀಸ್ 3 ಆರ್ ಸೇಮ್. ಐ ಥಿಂಕ್ No, not different, man. He doesn't know more about perfume. You can choose one. Yeah, I'll choose one. He use agarbatti. That he do powder and he apply. He use Pond's powder. ಮಗ ಚೆನ್ನಾಗಿದೆ ಕಣೋ. ಸೇಮ್ ಇದೆ ಮಗ ಎಲ್ಲ. ಓ ನೋ, ಇಸ್ ದಿಸ್ ಸ್ಯಾಂಪಲ್ ಆಫ್ ದಿಸ್? ಮಗ ಇಂಗ್ಲೀಷು. ಯಾ, ಶೋ ಮಿ ದಟ್. ಜಸ್ಟ್ ಅ ಮಿನಿಟ್. Don't forget to include this shot, okay? ಎರಡ್ಲೆ ಪೌಡರ್ ಹೊಡ್ಕೊಳತ್ತೆ ಮಗ ನೀನು. ಕ್ಯಾರಮ್ ಬೋರ್ಡ್ ಪೌಡರ್ ಅದು. ಇದೇ ಚೆನ್ನಾಗಿದೆ ಮಗ, ಐರನ್ ಮ್ಯಾನ್. Yeah, you can go for Iron Man. ಯಾ Hulk, Iron Man, ಮ್ಯಾಚಿಂಗ್ ಬೇಕಾ? ಓಕೆ ಪ್ಯಾಕ್ ದಿಸ್ ಒನ್ ಆಲ್ಸೋ. ಗೈಸ್ ಐರನ್ ಮ್ಯಾನ್ದು ಒಂದು ಪರ್ಫ್ಯೂಮ್ ಫೈನಲ್ ಮಾಡಿದ್ದಾನೆ. ಫೈನಲಿ ಗೈಸ್ ಏನೋ ತಗೊಳ್ತವನೇನೋ ಸಮಾಧಾನ ಇದೆ ನನಗೆ. ಬನ್ನಿ ಡ್ಯಾನ್ಸ್ ಈಗ ಮಗ ಒಳ್ಳೆ ಕೆಲಸ ಏನು ಮಾಡ್ತೀನಿ ಹೇಳಿ. ನಾನು ಒಂದು ಅಪ್ಪಂಗೆ ಶರ್ಟ್ ತಗೋತೀನಿ. ತಗೋ, ಏನೋ ಇಲ್ಲಿ ತಗೊಂಡು ಇಲ್ಲಿ ಕ್ಯಾನ್ಸಲ್ ಐತೆ, ನಾನು ಇಲ್ಲಿ ನೋಡ್ತಿದ್ದೀನಿ. ಅಲ್ಲ ಇಷ್ಟು ಫೈನಲ್ ಮಾಡ್ದಲ್ಲ, ತಗೋ. ಇರೋ ಮಗ, ಇಲ್ಲಿ ನೋಡ್ತಾ ಇದ್ದೀನಿ. ಇದು ಸಾಕು, ನೀನು ಬೇರೆ ಕೆಳಗೆ ತಗೋ ಅಂತ ನಡಿ. ನಿಮ್ಮ ಅಪ್ಪಂಗೆ ಇಲ್ಬೇಡ ಶರ್ಟ್ ಮಗ. ನಿನ್ನ ಬರ್ಡೇ ಕಣೋ, ನಿನ್ನ ಬರ್ಡೇಗೆ ನಿನ್ಗೆ ತಗೋ, ನಿನ್ ಕೊಟ್ಟಿದ್ದು ಐತೆ ಮಗ ನನ್ನ ಹತ್ರ ಬೇಜಾನು. ಮಗ ಇಲ್ಲಿ ಬರ್ಬೇಕು, ಅಲ್ಲಿ ಹೋಗ್ಬಾರ್ದು, ಈ ಕಡೆ ಬಾ. ಫಸ್ಟ್ ಟೈಮ್, ಸಾರಿ, ನಾಟ್ ಗಾನ್ ಟು ಮಾಲ್ಸ್. ಅದು ಬೇಡ ಇಂಗ್ಲೀಷಲ್ಲಿ ನೋಡೋಣ. ಅವ್ರು ಕೇಳಿರಿ ಏನಾದ್ರು ನನ್ನ. ನೋ ಯಾವ ಅದೇ 3 ಔಟ್ಫಿಟ್ಸ್. ವೆರಿ ರಿಚ್ ಗೈ. ದಿಸ್ ಬ್ಲ್ಯಾಕ್ ಒನ್ ಬೇಡ ಅನ್ಸುತ್ತೆ, ಆ ಥರ ಮಾಡಿಸೋ ಬೇಡ. ಯಾವುದು? ಈ ಬ್ಲ್ಯಾಕ್ ಒನ್. ಕ್ಯಾನ್ಸಲ್ ಇಟ್. ಕ್ಯಾನ್ಸಲ್ ದಿಸ್, ಓಕೆ. ಇದು ಬಿಯರ್ಡೋ ಇಲ್ಲ, ಪರ್ಫ್ಯೂಮ್ ಅದು. ಅಲ್ಲಿ ಇಟ್ಟಿದ್ದಾರೆ. ನೈಸ್ ಟ್ರೈ. ಟ್ರೈಯಿಂಗ್ ಬಟ್ ಡೋಂಟ್ ಟ್ರೈ ದಟ್. ಟ್ರೈಯಿಂಗ್ ಫ್ರಮ್ ಮಾರ್ನಿಂಗ್. ಪಾಪ ಬಟ್ಟೆಗೆ ಎಷ್ಟು ಯೋಚನೆ ಮಾಡ್ತಾನೆ ನೀವು. ಮದುವೆ ಆಗ ಹುಡುಗಿ ಗಿಡ್ಗೆ ಎಷ್ಟೊತ್ತು ನೋಡ್ತಾನೆ ಇವನು ಅಂತ. ಭಾರಿ ದಪ್ಪ ಆಗುತ್ತೆ ಅಂತ. ಎಲ್ಲಿ ಸರ್ ಸ್ಪೀಕಿಂಗ್ ಇಂಗ್ಲೀಷ್ ಬ್ರೋ. ಕನ್ನಡದವ್ರು ಕಣಲ್ಲಿ, ಕನ್ನಡದಲ್ಲಿ ಮಾತಾಡೋ. ಇಲ್ಲಿ ಮಾಡ್ದ ನೋಡು ನಾಟಕ ಮಚ್ಚ, ಇಲ್ಲಿ ಮಾಡ್ದ ನೋಡು. ನನಗೆ ಹೇಳಿ ಇಷ್ಟೊತ್ತು ಇಲ್ಲಿ ಮಾಡ್ದ. ಗಿವ್ ದಟ್ 4, okay? 3 with including perfume. that perfume, bro. I don't know what you were speaking from morning. You know why? Where is my ಅಂಗಡಿಯವರೆಲ್ಲ ನಗ್ತಾ ಇದ್ದಾರೆ. Your name is? Praveen. Praveen. You got it. Oh, nice. Number. Actually, your name is Nazia, I think. Yeah, exactly. ಓದ್ಬಿಟ್ಟು Yeah, exactly. Exactly. I know. Only know these 2 words. ಮಚ್ಚಿ ಬಿಲ್ ಪೇ ಮಾಡಿ ಸ್ವಲ್ಪ. ಎಷ್ಟಾಯ್ತು? How much happened? You know about it ಈಗ. How much happened ಅಂತ. ಅಯ್ಯೋ ಹೇಳಪ್ಪ, ಎಷ್ಟಾಯ್ತು? ಎಷ್ಟು ಕೇಳು. It was 4946.
After adding the membership, it's 4795. Oh, super. 4795. Just 200 discount? Just 200 discount. Yeah. Fine. We should not bother about that discount and all. Please give that money. If possible, definitely please save some time. If possible. Please send so fast again, so bro. ಏನೋ ಕನ್ಫ್ಯೂಸ್ ಆಗ್ಬಿಟ್ಟವನೇ ಲೇ ಎಡ್ಸೋ 4,000 ಕೊಡಬೇಕು 4,000? 800 ಏನು ಅಷ್ಟೇ ಮಿಕ್ಕಿದ್ದ ₹100 ಮಿಕ್ಕಿದ್ದ ಅಷ್ಟೇನಾ ಕ್ಯಾನ್ ಐ ಕೌಂಟ್ ದಿಸ್ Yes guys, finally ತೊಗೊಂಡಿದ್ದೀನಿ. ಈ 100 ರೂಪಾಯಿ ಇವನಿಗೆ ಅಂತಾನೆ ಮಿಕ್ಸ್ ಇರೋದು ನಾನು. ಮಗ ₹100 ಅಷ್ಟೇನಾ ಮಿಕ್ಕಿದ್ದು ಬರೀ ಬೇರೆ ಎಲ್ಲ ಖರ್ಚು. ಬರೀ ಬಟ್ಟೆ ತಗೊಳಕ್ಕೆ ಅಷ್ಟೇ ನಿನ್ನ 10,000 ಆಗಿದ್ದು ಸಾಕು ಮಗ. ಅದು ಇದೆಯಾ ತುಂಬ ಇದೆಯಲ್ಲ ಇನ್ನ. ಮಚ್ಚಿ ಆ ಕ್ಯಾಶ್ ಹಂಗೆ ಇಟ್ಕೋ, ಸ್ವಲ್ಪ ಕೊಟ್ಟಿದ್ದೀನಲ್ಲ. ಇದು ಕೊಟ್ಟಿದ್ಯಾ ನಿಜವಾಗ್ಲೂ ಅಷ್ಟೇನಾ? ಇಲ್ಲ ಅಷ್ಟೇ ಮಗ. ಖಾಲಿ ಏನೇನು ತೊಗೊಂಡ್ವಿ ನಾವು? ಬಾ ಅದು ಯೋಚನೆ ಮಾಡೋಣ ಬಿಲ್ ಆದ್ಮೇಲೆ. ₹10,000 ಏನು ಬರಲ್ಲ ಮಗ ಈಗ. ₹10,000 ವ್ಯಾಲ್ಯೂ 3 ಟಿ ಶರ್ಟ್ ತೊಗೊಂಡಿದ್ದೀನಿ ನೀನು ಕೊಟ್ಟಿರೋ ಕಾಸಿಗೆ. ನಾನು ನನ್ನ ಹತ್ರ ಆಲ್ರೆಡಿ ಜಾಸ್ತಿ ಇದೆ ಅಂತ ಮುಂಚೆಯಿಂದನೇ ಹೇಳ್ತಾ ಇದ್ದೀನಿ. ಬಟ್ಟೆನ ತೊಗೊಳಂಗಿದ್ರೆ ನಮ್ಮ ಅಂಗಡಿಗೆ ಹೋಗ್ಬೋದಿತ್ತು, ಇನ್ನೂ ಜಾಸ್ತಿ ಬಂದಿರೋದು. ಓವಾಗಿ ಬಂದರೆ ಇಷ್ಟು ತೊಗೊಂಡು ಹೋಗ್ಬೋದಿತ್ತು ಒಂದು 10 ಬ್ಯಾಗು. ಇರಲಿ, ನೆಕ್ಸ್ಟ್ ಟೈಮ್ ಹೋಗಿ ಬಂದಾಗ ಖಂಡಿತ ತೊಗೊಂಡು ಹೋಗ್ತೀನಿ ಮಗ. It's valid for one. Yeah, okay. Yeah, thank you so much. And 30 days exchange. is Super, there. very nice. Thank you. Please can you drop the feedback if you don't mind? Yeah, I can say practically very nice treatment. Google feedback. See, you have to scan this and you can mention. Yeah. ಮಗ ಗೊತ್ತಾ ಸ್ಕ್ಯಾನ್? ಯು ನೋ ಹೌ ಟು ಸ್ಕ್ಯಾನ್ ಬ್ರೋ? Bro, you should scan like this. We should go page like this, bro. I'm using Micromax 15 Pro Max, bro. ಕ್ಯಾನ್ ಐ ಟೇಕ್ ದಿಸ್? ಯಾ, ಥ್ಯಾಂಕ್ ಯು. Micromax 15 Pro Max. ಮಾಡು, ರಿವ್ಯೂ ಕೊಡು, ಅವ್ರ ಫೋಟೋ ಹಾಕ್ಬಿಟ್ಟು ಕೊಡು, ಹೆಸರು ಕೇಳು ಅವ್ರದ್ದು. Nice try, but don't. Nice costume. Nice treatment with the staffs. Yeah, I'm posting. I posted it. Okay. I gave 5 star. Enjoy. ಐ ಗಿವ್ 5 ಸ್ಟಾರ್, ಎಂಜಾಯ್ ಅಂತ. ಥ್ಯಾಂಕ್ ಯು ಮತ್ತೆ ಕಾಸ್ಟ್ಯೂಮ್ ಇಟ್ಕೊಂಡ್ ಬರ್ತಾ ಇದೆ ಸಮೀರ್. ಅವರ ಸ್ಟ್ಯಾಂಡರ್ಡ್ ಪ್ಲಸ್ ಬರಲ್ಲೇ ₹100 ಇಟ್ಕೊಂಡು ಏನು ಮಗ ₹100 ಅಷ್ಟೇ ಇರೋದು. ಸೇದಲ್ಲ ಕೊಟ್ಟಿದ್ದೀನಿ ತೋರ್ಸ್ ಮಗ ಎಷ್ಟಿದೆ ಇನ್ನು? ಮಗ ₹200 ಅವನ ಹತ್ರ. ₹500? ₹200. ಅಲ್ಲ ಕಣ, ಕರೆಕ್ಟಾಗಿ ಎಷ್ಟಿದೆ ಹೇಳು. 200 ಇದೆ ಕಣ. ಅಷ್ಟೇನ ಮಿಕ್ಕಿದ್ದು? ಎಲ್ಲಿ ಎಷ್ಟು ಬರುತ್ತೆ ಸಮೀರ್? ಮೇಲ್ಗಡೆ 2,000 ಆಯ್ತು. ಇಲ್ಲಿ 5,000 ಅನ್ಕೋ ಮಿನಿಮಮ್, ಮೇಲ್ಗಡೆ 2,000, 3,000 ಆಯ್ತು. ಇರೋ ನಿಂತ್ಕೊ. ಎಂತ ಸ್ಕ್ಯಾಮರ್ ನನ್ನ ಮಕ್ಕಳು ಕೈಸಿರು ಇಲ್ಲಿ. ಓ, ಇದೆಲ್ಲ ಮಿಕ್ಕಿದ್ ನನಗ? ಇಲ್ಲ ತಗೊಂತ ಇದೀನಿ ಈಗ. ಮುಗೀತು ಅಂತ ಕಾಸು ಹಾಕಿಸ್ಕೊಂತ ಇದೆಯಾ? ನಮ್ಮ ಪಾರ್ಟ್ನರ್ ಅವನು. ಕರ್ಸು ಏನ್ ಬಾಯ್ಲಿ ಬಾ ಮಗ, ನಿಂದೇನಾ? ನಾ ಹತ್ರ ಸೀರಿಯಲ್ ನಂಬರ್ ಎಲ್ಲ ಬರ್ದಿಟ್ಟಿದ್ದೀನಿ, ನಿಂದು ಅಂತ ಹೇಳು. ನಂಬರ್ ತೋರಿಸು. ಎಂತ ಸ್ಕ್ಯಾಮರ್ ನನ್ನ ಮಗ. ಇದು ಬರ್ಡೇ ಗಿಫ್ಟ್ ತಗೊಳ್ಳಿ ನನ್ನ ಪಾಪ ಅಂತ ಕೊಟ್ರೆ ಫ್ರೆಂಡು, ಇದ್ರಲ್ಲೂ ದುಡ್ಡು ಎಪ್ಕೊಂಡು ಹೋಗ್ತಾವ್ ಮನೆಗೆ. ಮಗ ಇನ್ನು ಎಷ್ಟಿದೆ ಕರೆಕ್ಟಾಗಿ ಹೇಳು. ಮಗ ಇನ್ನು 2,000 ಅನ್ನೋದು. ಅದ್ರಲ್ಲಿ ಎಷ್ಟಿದೆ? ಏಯ್ ನಂದು ಕಣ, ನೀವು ಜಾಸ್ತಿನೇ ಇದೆ ಅಲ್ಲಿ. ಮಗ ಕೊಟ್ಟಿ ಥರ ಎಣ್ಸಿದ್ರೆ ಅದು ಏನು ಮಗ ಅದು? ಗೈಸ್ ಇನ್ನು ₹3,000 ಇದೆ. ₹3,000 ಏನು ತಗೋತಾನೆ ನೋಡೋಣ ಬನ್ನಿ. ಮಗ ₹200 ಎತ್ಕೊಂಡಲ್ಲ ಮಗ. ₹1 ನೀನು ಎತ್ಕೊಂಡ್ರು ಮತ್ತೆ 10,000 ಕೊಡ್ಬೇಕಾಗುತ್ತೆ ನೀನು. ಗೈಸ್ ₹750 ಕೊಟ್ಟು ಈಗ ಅವ್ರ ಪಾಪುಗೆ ಇದನ್ನು ತೊಗೊಂಡಿದ್ದಾನೆ, ಅಂದರೆ ಅವ್ರ ಅಕ್ಕ ಪಾಪುಗೆ ಅವ್ನ ಬರ್ಡೇ ಗಿಫ್ಟು ಏನು ತೊಗೊಂಡ ಅಂತ ಕೇಳಿದ್ರೆ ಅಕ್ಕ ಪಾಪುಗೆ ಇದನ್ನು ತೊಗೊಂಡಿದ್ದಾನೆ. ವೆರಿ ಗುಡ್, ಒಳ್ಳೆ ಮನ್ಸು. ಅಲ್ಲ ನೆನಪಿರುತ್ತೆ, ಫ್ಯೂಚರಲ್ಲಿ ಸಮೀರ್ ಕೊಡ್ಸಿದ ಅಂತ. ಒಳ್ಳೆ ಮನ್ಸಿದೆ. ಬನ್ನಿ ನೆಕ್ಸ್ಟ್ ನನಗೇನು ಕೊಡಿಸ್ತಾನೆ ನೋಡೋಣ. ನೀನು ₹200 ಎತ್ತಿಕೊಂಡಿದ್ದೀವಿ ಅವಾಗಿಂದ ನೋಡ್ತಾ ಇದ್ದೀನಿ. ಗೈಸ್ ಫೈನಲಿ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಈಗ. ಗೈಸ್ ₹2,500 ಮಿಕ್ಕಿದೆ ಒಂದು. ಮಾಲಲ್ಲಿ ನನ್ನ ಶಾಪಿಂಗ್ ಯಾರೂ ಮಾಡಿಲ್ಲ ಮಗ ಇನ್ನ. ಕರೆಕ್ಟ್ ಮಗ. ಎಲ್ಲ ನಂತರ ನೋಡೋಕ್ಕೆ ಬಂದಿರೋರು ಇದ್ದಾರೆ. ಫಸ್ಟ್ ಟೈಮ್ ಶಾಪಿಂಗ್ ಮಾಡಿ ಮಾಲಲ್ಲಿ ಹೆಂಗೆ ಅನಿಸ್ತಾ ಇದೆ? ತೊಗೊಂಡಿದ್ದೀನಿ ವಾಚ್ ಇಲ್ಲೇ ತೊಗೊಂಡಿದ್ದೀನಿ. ಯಾವುದು ಮಚ್ಚಿ? ಪೀಟರ್ ಇಂಗ್ಲೆಂಡ್ ವಾಚಾ? ಹೌದು. ಪೀಟರ್ ಇಂಗ್ಲೆಂಡ್ ವಾಚ್ ಅಂತೆ. ಅಲ್ಲ ಇಂಗ್ಲೆಂಡ್ಗೆ ಹೋಗಿದ್ದೀವಿ. ಹೌದಾ? ಮತ್ತೆ ಯಾವ್ದು ಮಚ್ಚಿ ಅದು ನಮ್ಮ ಹತ್ರ ಇರೋದು? ಬಾ ಮಗ. ಅಲ್ಲ ಕಣಲ್ಲಿ. ಭಯ್ಯಾ कितना एक आदमी का? ₹100. भैया मेरे परमिशन पूछने कैसा दे रहे तू पैसा मेरा? ಮಗ ಕೂತ್ಕೊಳ್ತೀಯಾ? ಓಕೆ ಮಗ ಇಲ್ಲಿ ಓಪನ್ ಅಲ್ಲಿ ಕೂತ್ಕೊಳ್ಳೋಣ ಅಲ್ವಾ? ಇಲ್ಲಿ ಎಲ್ಲಿವರೆಗೂ ಹೋಗುತ್ತೆ ನೋಡೋಣ. ಇದು ಹಂಗೆ ಹಿಂಗೆ ರೌಂಡ್ ಸುತ್ಕೊಂಡ್ ಬರುತ್ತೆ ಮಗ. ಹಿಂದೆ ಬರ್ತಾರಣ್ಣ. ಹುಷಾರು, ಕೇಕ್ ದಬ್ಬಾಕೊಂಡ್ಬಿಟ್ಟಿಯಾ ಮಗ? ಬರ್ಡೇ ಹಿಂಗೆಲ್ಲ ಮಾಡ್ಬೋದು ನೀನು ಅನ್ಕೊಂಡಿದ್ದ? ಖುಷಿ ತುಂಬಾ ಚೆನ್ನಾಗಿ. ಗೈಸ್ ಇವನು ನಮ್ಮ ಮನೆಗೆ ಬಂದಿದ್ದ ಬರ್ಡೇ ದಿನ, ಬಟ್ ನಾನು ಅವತ್ತು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಆ್ಯಂಡ್ ತುಂಬ ಬೇಜಾರಾಗ್ಬಿಟ್ಟ. ಅವ್ನು ಬಂದಾಗ ನಾನು ಕರೆಕ್ಟಾಗಿ ಬರ್ಡೇ ಮಾಡಿಲ್ಲ ಅಂತ.
ಬಟ್ ನಾನು ಅವತ್ತು ಫೋನ್ ಮಾಡಿ ಅವ್ನು ಹೇಳಿದ್ದೆ, ಮಗ ನಿನ್ನ ಬರ್ಡೇ ಬೆಸ್ಟ್ ಮಾಡ್ತೀನಿ ಅಂತ. ಮಗ ಬೆಸ್ಟ್ ಮಾಡಿದ್ದೀನ ಮಗ? ಸ್ಯಾಟಿಸ್ಫೈ ಆಯ್ತು ಮಗ. ಹೌದಾ? ಇದು ಯಾವ್ದು ಬೆಸ್ಟ್ ಇದು? ಅಲ್ಲ ಇದಿಷ್ಟೇ ಇನ್ನೂ ಇದೆ, 2,000 ಇದೆ. ಖರ್ಚು ಮಾಡ್ತಾನೆ ನೋಡೋಣ ಏನು ತಗೋತಾನೆ. 1 person 100 rupees. 100 rupees. 100 rupees. ಮಗ ನೀನು ಹೇಳು. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಬಾಯ್ ಹಾಯ್ ಮೇರೆ ಪಕಡೋ. ಮೇರೆ ಪಕಡೋ ಅಂತ. ಬಾಯ್ ಬಾಯ್, ಥ್ಯಾಂಕ್ ಯು. ಗೈಸ್ ಇಲ್ಲಿಂದ ಒಂದು ಕಾಫಿ ಕೊಟ್ಬಿಟ್ಟು ಹೊರಟ್ಬಿಡೋದು. ಹೊರಟು ಮತ್ತಿಕೆರೆಲ್ಲಿ ಹೋಗಿ ಖರ್ಚು ಮಾಡೋಣ ಅಂತ ಅನ್ಕೊಂಡಿದ್ದಾನೆ. ಮಿಕ್ಕಿದ್ದು 2,000 ಚಿಲ್ಲರೆ. ಬನ್ನಿ ಹೋಗೋಣ. ಅದೇನು ಬೇಡ ಮೇಡಮ್. ವಿತೌಟ್ ಅದೆಷ್ಟು? 450 ಆಗುತ್ತೆ ಮಗ. 50 ರೂಪಾಯಿ ಅಷ್ಟೇ ಮಗ. ಮಗ 550 ರೂಪಾಯಿ ಆಗುತ್ತೆ. 100 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಐತೆ. ಬಿಸ್ಕೆಟ್ ತಿಂತೀಯ ನೀನು ಎಕ್ಸ್ಟ್ರಾ? ಬೇಡ ಮಗ. ಬಿಸ್ಕೆಟ್ ಅಲ್ಲ, ಲೇ ಬಿಸ್ಕೆಟ್ ಅಲ್ಲ, ಅವ್ನು ಗೊತ್ತಾಗಲ್ಲ. ಬೇಡ ಬೇಡ ಹಾಂ ಮೇಡಮ್ ತಗೊಳ್ಳಿ. ಒಳ್ಳೆ ಮೇಡಮ್ ನನ್ನ ಬಿಲ್ ಜಾಸ್ತಿ ಮಾಡಿಸ್ತಾರೆ ಇವರು. ಸ್ಕಿಲ್ಸ್ ಚೆನ್ನಾಗಿದೆ ಮೇಡಮ್ಗೆ. ಚೆನ್ನಾಗಿದೆ ಮೇಡಮ್. 100 ರೂಪಾಯಿ ಒಬ್ರೊಬ್ರಿಗೆ. 90 ಪೇ ಮಾಡಿ ಸಾಕು. ಮೇಡಮ್ ಪೆಟ್ರೋಲ್ ಇರೋದು ಇಷ್ಟೇ ಮೇಡಮ್ ಮನೆಗೆ ಹೋಗೋಕ್ಕೆ. ಇಷ್ಟು ಸುಳ್ಳೆ ನಾನು ಚೆನ್ನಾಗಿ ಕಾಣ್ತಿದ್ರೆ ಸಾಕು ವಿಡಿಯೋದಲ್ಲಿ. ರೇಟ್ ಓಕೆ. ಅದ್ರ ಜೊತೆ ಒಂದು ರಿವ್ಯೂ ಕೊಡಿ ಹಾಗೆ. ಹಾಂ ಕೊಡೋಣ 5 ಸ್ಟಾರ್. ಅವ್ರ ಮೇಲೆ ಒಬ್ರಿಗೆ 5 ಸ್ಟಾರ್ ಕೊಟ್ವಿ. ಆಯ್ತು, ಇಲ್ಲೂ ಒಂದು ಕೊಡಿ. ನೀವೇನಾದ್ರು ಕೊಡ್ತೀರಾ ಇಲ್ಲಿಂದ? ನಮಗೆ ಎದ್ರ ಕೊಟ್ಬಿಟ್ಟು ಥ್ಯಾಂಕ್ ಯು ನನ್ನ ಬರ್ಡೇ ಇವತ್ತು. ಥ್ಯಾಂಕ್ ಯು ಫಾರ್ ಮನ್ಸು ನೋಯಿಸಿದ್ದೀರಾ ಅವನಿಗೆ. ಥ್ಯಾಂಕ್ ಯು ನೋಡಿ ಕಾಫಿ 1 ಲೀಟ್ರ್ ಕೊಟ್ಟು ತಗೊಂಡವನೇ. ತಗೊಳ್ಳೋ ಚೇತನ್. ಗೈಸ್ ಇನ್ನೊಂದು ಗೊತ್ತಾ, ಈ ಕಾಫಿ ತೊಗೊಂಡಿದ್ದಕ್ಕೆ ಅವರು ಖುಷಿ ಆಗಿದೆ ಗೈಸ್. ಒಳ್ಳೆ ಬಿಸ್ನೆಸ್ ಆಗಿದೆ ಅಂತ ಅವ್ರ ಖುಷಿನೇ ನಮ್ಮ ಖುಷಿ ಗೈಸ್. ಇವ್ನು ಕೊಟ್ಟಿದ್ದು 10,000 ರೂಪಾಯಿ. ಅಲ್ಲಿ ನಗು ನೋಡಿ. ಸಪ್ಪುಗವ್ರೆ ಮಗ. ಇಲ್ಲ ಆಂಟಿ ನಗ್ತಾ ಇದ್ರು. ಇವಾಗ ಯಾಕೆ ನಗಕ್ಕೆ ಆಂಟಿಗೆ? ಬಾ ಗೈಸ್. ಸೊ ಫೋಟೋ ಬೂತ್ ಬಂದಿದ್ದೀವಿ, ಇಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಬನ್ನಿ. ಸೊ ಗೈಸ್ ಎಕ್ಸ್ಕ್ಲೂಸಿವ್ ಫೋಟೋ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ತೋರಿಸಿ ಬ್ರೋ, ಅಲ್ಲಿ ಬರುತ್ತೆ. ಕಾಫಿ ಪುಣ್ಯಾತ್ಮ ಕಾಫಿ ಬೀಳ್ಸ್ಬಿಟ್ಟ ಕೆಳಗೆ. ಸಾರಿ ಬ್ರೋ. ಚಿಯರ್ಸ್. ಓಕೆ. ಸೊ ಫೈನಲಿ ಫೋಟೋ ತೊಗೊಂಡಿದ್ದಾಯ್ತು. 200 ರೂಪಾಯಿ. ಇನ್ನು ಸ್ವಲ್ಪ ಮಿಕ್ಕಿದೆ, ಅದು ಮತ್ತಿಕೆರೆಗೆ ಹೋಗಿ ಖರ್ಚು ಮಾಡೋಣ. ಇದೊಂದು ಕೈಲಿ ಹಿಡಿದಿರು, ಕ್ಯಾಶ್ ಎತ್ಕೊಡ್ಬೇಕು. ಕುಡಿತಾರೆ ಹಂಗೆ. ಥ್ಯಾಂಕ್ ಯು ಸೊ ಬ್ರೋ. ಅಲ್ಲೊಂದು ಹಾಕಿ ಮರಿಬೇಡಿ. ಬಾ ಗೈಸ್ ಫೋಟೋ. ನೈಸ್ ಬ್ರೋ, ಹ್ಯಾಪಿ ಬರ್ಡೇ ನಂದು. ಬಾ ಹೋಗೋಣ ಬೇಗ, ಟೈಮ್ ಆಯ್ತು. ಗೈಸ್ ಸೊ ತಂದಿದ್ದೆಲ್ಲ ವಾಪಸ್ ಇಸ್ಕೊತಾವನೆ ನೋಡಿ. ಕೇಕು ಇಸ್ಕೊಂಡ್ಬಿಟ್ಟ ನೋಡಿ. ಫೈನಲಿ ಅವ್ನು ಮಿಕ್ಕಿದ ದುಡ್ಡಿನಲ್ಲಿ ಅವನೇನೋ ತಗೋತಾನಂತೆ ಅವನೇ. ಮಗ ಹೆಂಗಿತ್ತು ಇವತ್ತು ನಮ್ಮ ಜೊತೆ? ಸಗದಾಯ್ತು ಮಗ. ಖುಷಿ ಆಯ್ತಾ? ಟ್ರೈನಲ್ಲಿ ಹೋಗಿದ್ದು ಸೀನ್ ಸಾಕು. ಅಲ್ಲಿ ಚಿಕ್ಕಡೂರು ತರ ಮಾಡಿದ್ವಿ. ಖುಷಿ ಆಯ್ತಾ? ಸಗದಾಯ್ತು. ಹೆಂಗ ಅನಿಸ್ತಿದೆ ಬರ್ಡೇ ನಿಂದು ಸೆಲೆಬ್ರೇಟ್ ಮಾಡಿ? ಹ್ಯಾಪಿ ಬರ್ಡೇ ಮಗ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಬಾಯ್ ಹುಷಾರು. ಹ್ಯಾಪಿ ಬರ್ಡೇ ಮತ್ತೆ. ಥ್ಯಾಂಕ್ ಯು ಗೈಸ್. ಸೊ ಫೈನಲಿ ಎಪಿಕ್ ಪ್ರವೀಣ್ದು ಬರ್ಡೇದು ಗಿಫ್ಟ್ ಎಲ್ಲ ಮುಗೀತು. ಅವನೇನು ಜಾಸ್ತಿ ತೊಗೊಂಡಿಲ್ಲ, ಬಟ್ 10,000 ರೂಪಾಯಿ ಅವ್ನು ಹೆಂಗೆ ಸ್ಪೆಂಡ್ ಮಾಡ್ದಂತ ಅವ್ನಿಗೆ ಗೊತ್ತು. ಇನ್ನೂ ಒಂದು 2,500 ಇದೆ ಅವನ ಹತ್ರ. ಅದನ್ನು ನೈಟ್ ಏನೋ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾನಂತೆ. ಓ ಬಾಯ್ ಮಗ, ಬಾಯ್ ಚೇತನ್ ಬಾಯ್. ಥ್ಯಾಂಕ್ ಯು, ಬಾಯ್. ಸೊ ಫೈನಲಿ ಹೊರಡೋಣ ಬನ್ನಿ ಮನೆಗೆ. 1,20,000 ಲೈಕ್ ಬಂದರೆ 25,000 ಲೈಕ್ ದಾಟಿದ್ರೆ 1 ಲಕ್ಷ ಮಗ. ಫಿಕ್ಸು. ಸರಿ ಏನೇನೋ ಶಾಪಿಂಗ್ ಮಾಡು. ಆಯ್ತು. ಓ ಗೈಸ್. ಸೊ ಫೈನಲಿ ನೋಡಿದ್ರಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಪ್ರವೀಣ್ ಅವರ ಬರ್ಡೇ ಮುಗೀತು. ಬಾಯ್ ಪ್ರವೀಣ. ಹೋಗಿ ಸೊ ಈಗ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಫೈನಲಿ ಅವನ ಬರ್ಡೇ ಗಿಫ್ಟ್ ತೊಗೊಂಡ. ಏನೇನೋ ತೊಗೊಂಡ ಅವನು. ಎಕ್ಸಾಕ್ಟಾಗಿ ಗಿಫ್ಟ್ ಥರನೇ ಇರಲಿಲ್ಲ ಅದು. ಬಟ್ ನನಗೆ ಒಂದು ಸೆಕೆಂಡ್ 10,000 ಅಂದರೆ 10,000ಕ್ಕೆ ಇಷ್ಟನ ಈ ಸದ್ಯಕ್ಕೆ ಇರೋ ವ್ಯಾಲ್ಯೂ ಅನಿಸ್ಬಿಡ್ತು. ಬಿಕಾಸ್ ನಾವು ಮುಂಚೆ ಮಾಲ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಹತ್ರ 500 ರೂಪಾಯಿನೂ ಇರ್ತಿರ್ಲಿಲ್ಲ. ಬಟ್ 10,000 ಇವತ್ತು ಸ್ಪೆಂಡ್ ಮಾಡಬೇಕು ಅಂತ ಮಾಲಿಗೆ ಬಂದಿದ್ದೀವಿ. ಬಟ್ ಏನು ತೊಗೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಎಲ್ಲ ಅಂತ ಅನಿಸ್ತು ಫೈನಲಿ. ಎನಿವೇಸ್ ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ನಿಮಗೆ ನಿಮ್ಮ ಯಾವ ಫ್ರೆಂಡ್ ಈ ಥರ ಬರ್ಡೇಗೆ ಗಿಫ್ಟ್ ಕೊಡಿಸ್ಬೇಕು, ಆ ಫ್ರೆಂಡಿಗೆ ಈ ವಿಡಿಯೋದು ಲಿಂಕ್ ಕಳಿಸಿ. ಅವನು ವಿಡಿಯೋ ನೋಡಿ, ಅವರು ಈ ವಿಡಿಯೋ ನೋಡಿ ನಿಮ್ಗೆ ಗಿಫ್ಟ್ ಕೊಡಿಸ್ಲಿ. ಬಾಯ್. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ನಿನ್ನದೇ ಬಂದು ಹಾಕು ಹಾಜರಿ.